ಬೆಂಗಳೂರಲ್ಲಿ ಹೆಚ್ಚುತ್ತಿರುವಂತಹ ಸಂಚಾರ ದಟ್ಟಣೆಗೆ ಮಧ್ಯ ಇರಲು ಇದೀಗ ಟ್ರಾಫಿಕ್ ಪೊಲೀಸರು ಕೂಡ ಕಾರ್ ಪೂಲಿಂಗ್ ಮಾಡುವಂತೆ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಸಂಚಾರ ವಿಭಾಗದ ಜಂಟಿ ಆಯುಕ್ತರಾಗಿರುವಂತಹ ಕಾರ್ತಿಕ್ ರೆಡ್ಡಿ ಇದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರಿ, ಕಾರ್ ಪೂಲಿಂಗ್ ಯಾವ ರೀತಿ ಹೆಲ್ಪ್ ಆಗುತ್ತೆ ಸರ್? ಈಗ ನಮ್ಮ ಬೆಂಗಳೂರಲ್ಲಿ ಮ್ಯಾಕ್ಸಿಮಮ್ ಟ್ರಾಫಿಕ್ ಕಂಜೆಷನ್ ಆಗ್ತಿರೋದು ನಮ್ಮ ಔಟರ್ ರಿಂಗ್ ರೋಡ್ ಏನಿದೆ ಅಲ್ಲೇ ಮ್ಯಾಕ್ಸಿಮಮ್ ಕಂಜೆಷನ್ ಆಗ್ತಿದೆ. ಸುಮಾರು 17 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ಆಲ್ಮೋಸ್ಟ್ 500 ಕಂಪನಿಗಳಿದೆ ಮತ್ತು ಸುಮಾರು 8ರಿಂದ 10 ಲಕ್ಷ ಜನ ಎಂಪ್ಲಾಯಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಫಸ್ಟಿಂದ ಭಾಳಷ್ಟು ಕಂಪನಿಗಳು ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟನ್ನ ತೆಗೆದಾದ ಮೇಲೆ ಎಲ್ಲರೂ ಈಗ ಕೆಲಸಕ್ಕೆ ಡ್ಯೂಟಿಗೆ ಬರ್ತಾ ಇದ್ದಾರೆ. ಈ ಕಾರಣದಿಂದ ಅಲ್ಲಿ ಸಂಚಾರ ದಟ್ಟಣೆ ಜಾಸ್ತಿ ಆಗಿದೆ. ಇದನ್ನು ಕಮ್ಮಿ ಮಾಡಬೇಕಂದ್ರೆ ಟೆಂಪ್ರರಿಯಾಗಿ ಮತ್ತು ಇಮಿಡಿಯೇಟಾಗಿ ನಾವು ಅಲ್ಲಿ ವೆಹಿಕಲ್ಸ್ನ ಕಮ್ಮಿ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲ IT ಎಂಪ್ಲಾಯೀಸ್ಗೆ ಮತ್ತು IT ಕಂಪನೀಸ್ಗೆ ನಾನು ರಿಕ್ವೆಸ್ಟ್ ಮಾಡೋದು, ನಿಮ್ಮ ಎಂಪ್ಲಾಯೀಸ್ಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ BMTC ಬಸ್ಸು ವ್ಯವಸ್ಥೆ ಭಾಳ ಚೆನ್ನಾಗಿದೆ, ಅದನ್ನು ಯೂಸ್ ಮಾಡ್ಕೊಬೇಕು. ಅದಕ್ಕಿಂತ ಒಂದು ಕಾರ್ ಪೂಲಿಂಗ್ ಯಾರಾದರೂ ಒಂದೇ ಅಪಾರ್ಟ್ಮೆಂಟ್ಸಿಂದ ಬರ್ತಿದ್ರೆ ಅದೇ ಡೈರೆಕ್ಷನಲ್ಲಿ, ಅಥವಾ ಒಂದೇ ಕಂಪನಿಯಿಂದ ಒಂದೇ ಇದನ್ನು ರೆಸಿಡೆನ್ಷಿಯಲ್ ಏರಿಯಿಂದ ಬರ್ತಿದ್ರೆ ಅವ್ರಿಗೆ ಕಾರ್ ಪೂಲಿಂಗ್ನ ಅವರು ಎನ್ಕರೇಜ್ ಮಾಡಬೇಕು ಕಂಪನಿ ಕಡೆಯಿಂದ. ಮತ್ತು IT ಎಂಪ್ಲಾಯೀಸ್ ಕೂಡ ಅದನ್ನು ಯೂಸ್ ಮಾಡ್ಕೊಬೇಕು. ಇದರಿಂದ ವೆಹಿಕಲ್ಸ್ ನಮಗೆ ಔಟರ್ ರಿಂಗ್ ರೋಡಲ್ಲಿ ಕಮ್ಮಿ ಆದರೆ ಕಂಜೆಷನ್ನು ಕಮ್ಮಿ ಆಗುತ್ತೆ, ಎಲ್ಲರೂ ಕೂಡ ಈಸಿಯಾಗಿ ಮೂವ್ ಆಗ್ಬೋದು. ಆಲ್ಮೋಸ್ಟ್ ರೋಡ್ ಕೆಪಾಸಿಟಿ ಏನಿದೆ ಅದರದ್ದು 2.5 ಟೈಮ್ಸ್ ಜಾಸ್ತಿ ಅಲ್ಲಿ ಟ್ರಾಫಿಕ್ ಬರ್ತಾಯಿದೆ ಪೀಕ್ ಅವರ್ಸಲ್ಲಿ. ಕಂಜೆಷನ್ ಇದರಿಂದ ಆಗ್ತಿದೆ. ಸೊ ನಾನು ಎಲ್ಲ IT ಎಂಪ್ಲಾಯೀಸ್ಗೆ ಮತ್ತು IT ಕಂಪನೀಸ್ಗೆ ವಿನಂತಿ ಮಾಡ್ಕೊಳ್ಳೋದು, ನೀವು ನಿಮ್ಮ ಎಂಪ್ಲಾಯೀಸ್ಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಮತ್ತು ಕಾರ್ ಪೂಲಿಂಗ್ನ ಎನ್ಕರೇಜ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸರಿ, ಕಾರ್ ಪೂಲಿಂಗ್ ವಿಚಾರ ಈ ಹಿಂದೆ ಕೂಡ ಒಮ್ಮೆ ಚರ್ಚೆ ಆಗಿ ಆಮೇಲೆ ಪರವಿರೋದು ಕೂಡ ವ್ಯಕ್ತ ಆಗಿತ್ತು. ಇದನ್ನು ಸಕಾರಾತ್ಮಕವಾಗಿ ಜಾರಿ ಮಾಡುವಲ್ಲಿ ಏನಾದರೂ ಸಂಬಂಧಪಟ್ಟವ್ರ ಜೊತೆ ಮಾತುಕತೆ ಏನಾದರೂ ಮಾಡ್ತೀರಾ? ಈಗ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ವಾಲಂಟ್ರಿ ಕಾರ್ ಪೂಲಿಂಗ್ ಅಂದರೆ ಯಾರೋ ಅವ್ರಿಗೆ ಪರಿಚಯ ಇರ್ತಾರೆ, ಅದೇ ಕಂಪನಿಯಲ್ಲಿ ಕೆಲಸ ಮಾಡೋರು ಅಥವಾ ಅದೇ ಅಪಾರ್ಟ್ಮೆಂಟ್ಸಿಂದ ಆಚೆ ಹೋಗೋರು, ಪರಿಚಯ ಇರೋರ ಜೊತೆ ಅವರು ಕಾರ್ ಪೂಲಿಂಗ್ನ ಮಾಡ್ಕೊಬೋದು. ಅದೇ ರೀತಿ ಕೆಲವು ಆ್ಯಪ್ಸು ಕೂಡ ಇದೆ, ಅದು ಅವ್ರಿಗೆ ಸೂಕ್ತ ಏನಿದೆ ಅವ್ರು ಮಾಡ್ಬೋದು. ಬಟ್ ವಾಲಂಟ್ರಿ ಕಾರ್ ಪೂಲಿಂಗ್ ಮಾಡಿ ಅಂತ ನಾನು ಅದನ್ನ ಎನ್ಕರೇಜ್ ಮಾಡ್ತೀನಿ. ಇವಷ್ಟು ಸಂಚಾರ ವಿಭಾಗದ ಜಂಟಿ ಆಯುಕ್ತರಾಗಿರುವಂತಹ ಕಾರ್ತಿಕ್ ರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿ ಹೆಚ್ಚುತ್ತಿರುವಂತಹ ಸಂಚಾರ ದಟ್ಟಣೆಗೆ ಮಧ್ಯ ಇರಲು ಇದೀಗ ಟ್ರಾಫಿಕ್ ಪೊಲೀಸರು ಕೂಡ ಕಾರ್ ಪೂಲಿಂಗ್ ಮಾಡುವಂತೆ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಸಂಚಾರ ವಿಭಾಗದ ಜಂಟಿ ಆಯುಕ್ತರಾಗಿರುವಂತಹ ಕಾರ್ತಿಕ್ ರೆಡ್ಡಿ ಇದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರಿ, ಕಾರ್ ಪೂಲಿಂಗ್ ಯಾವ ರೀತಿ ಹೆಲ್ಪ್ ಆಗುತ್ತೆ ಸರ್? ಈಗ ನಮ್ಮ ಬೆಂಗಳೂರಲ್ಲಿ ಮ್ಯಾಕ್ಸಿಮಮ್ ಟ್ರಾಫಿಕ್ ಕಂಜೆಷನ್ ಆಗ್ತಿರೋದು ನಮ್ಮ ಔಟರ್ ರಿಂಗ್ ರೋಡ್ ಏನಿದೆ ಅಲ್ಲೇ ಮ್ಯಾಕ್ಸಿಮಮ್ ಕಂಜೆಷನ್ ಆಗ್ತಿದೆ. ಸುಮಾರು 17 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ಆಲ್ಮೋಸ್ಟ್ 500 ಕಂಪನಿಗಳಿದೆ ಮತ್ತು ಸುಮಾರು 8ರಿಂದ 10 ಲಕ್ಷ ಜನ ಎಂಪ್ಲಾಯಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಫಸ್ಟಿಂದ ಭಾಳಷ್ಟು ಕಂಪನಿಗಳು ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟನ್ನ ತೆಗೆದಾದ ಮೇಲೆ ಎಲ್ಲರೂ ಈಗ ಕೆಲಸಕ್ಕೆ ಡ್ಯೂಟಿಗೆ ಬರ್ತಾ ಇದ್ದಾರೆ. ಈ ಕಾರಣದಿಂದ ಅಲ್ಲಿ ಸಂಚಾರ ದಟ್ಟಣೆ ಜಾಸ್ತಿ ಆಗಿದೆ. ಇದನ್ನು ಕಮ್ಮಿ ಮಾಡಬೇಕಂದ್ರೆ ಟೆಂಪ್ರರಿಯಾಗಿ ಮತ್ತು ಇಮಿಡಿಯೇಟಾಗಿ ನಾವು ಅಲ್ಲಿ ವೆಹಿಕಲ್ಸ್ನ ಕಮ್ಮಿ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲ IT ಎಂಪ್ಲಾಯೀಸ್ಗೆ ಮತ್ತು IT ಕಂಪನೀಸ್ಗೆ ನಾನು ರಿಕ್ವೆಸ್ಟ್ ಮಾಡೋದು, ನಿಮ್ಮ ಎಂಪ್ಲಾಯೀಸ್ಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ BMTC ಬಸ್ಸು ವ್ಯವಸ್ಥೆ ಭಾಳ ಚೆನ್ನಾಗಿದೆ, ಅದನ್ನು ಯೂಸ್ ಮಾಡ್ಕೊಬೇಕು. ಅದಕ್ಕಿಂತ ಒಂದು ಕಾರ್ ಪೂಲಿಂಗ್ ಯಾರಾದರೂ ಒಂದೇ ಅಪಾರ್ಟ್ಮೆಂಟ್ಸಿಂದ ಬರ್ತಿದ್ರೆ ಅದೇ ಡೈರೆಕ್ಷನಲ್ಲಿ, ಅಥವಾ ಒಂದೇ ಕಂಪನಿಯಿಂದ ಒಂದೇ ಇದನ್ನು ರೆಸಿಡೆನ್ಷಿಯಲ್ ಏರಿಯಿಂದ ಬರ್ತಿದ್ರೆ ಅವ್ರಿಗೆ ಕಾರ್ ಪೂಲಿಂಗ್ನ ಅವರು ಎನ್ಕರೇಜ್ ಮಾಡಬೇಕು ಕಂಪನಿ ಕಡೆಯಿಂದ. ಮತ್ತು IT ಎಂಪ್ಲಾಯೀಸ್ ಕೂಡ ಅದನ್ನು ಯೂಸ್ ಮಾಡ್ಕೊಬೇಕು. ಇದರಿಂದ ವೆಹಿಕಲ್ಸ್ ನಮಗೆ ಔಟರ್ ರಿಂಗ್ ರೋಡಲ್ಲಿ ಕಮ್ಮಿ ಆದರೆ ಕಂಜೆಷನ್ನು ಕಮ್ಮಿ ಆಗುತ್ತೆ, ಎಲ್ಲರೂ ಕೂಡ ಈಸಿಯಾಗಿ ಮೂವ್ ಆಗ್ಬೋದು. ಆಲ್ಮೋಸ್ಟ್ ರೋಡ್ ಕೆಪಾಸಿಟಿ ಏನಿದೆ ಅದರದ್ದು 2.5 ಟೈಮ್ಸ್ ಜಾಸ್ತಿ ಅಲ್ಲಿ ಟ್ರಾಫಿಕ್ ಬರ್ತಾಯಿದೆ ಪೀಕ್ ಅವರ್ಸಲ್ಲಿ. ಕಂಜೆಷನ್ ಇದರಿಂದ ಆಗ್ತಿದೆ. ಸೊ ನಾನು ಎಲ್ಲ IT ಎಂಪ್ಲಾಯೀಸ್ಗೆ ಮತ್ತು IT ಕಂಪನೀಸ್ಗೆ ವಿನಂತಿ ಮಾಡ್ಕೊಳ್ಳೋದು, ನೀವು ನಿಮ್ಮ ಎಂಪ್ಲಾಯೀಸ್ಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಮತ್ತು ಕಾರ್ ಪೂಲಿಂಗ್ನ ಎನ್ಕರೇಜ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸರಿ, ಕಾರ್ ಪೂಲಿಂಗ್ ವಿಚಾರ ಈ ಹಿಂದೆ ಕೂಡ ಒಮ್ಮೆ ಚರ್ಚೆ ಆಗಿ ಆಮೇಲೆ ಪರವಿರೋದು ಕೂಡ ವ್ಯಕ್ತ ಆಗಿತ್ತು. ಇದನ್ನು ಸಕಾರಾತ್ಮಕವಾಗಿ ಜಾರಿ ಮಾಡುವಲ್ಲಿ ಏನಾದರೂ ಸಂಬಂಧಪಟ್ಟವ್ರ ಜೊತೆ ಮಾತುಕತೆ ಏನಾದರೂ ಮಾಡ್ತೀರಾ? ಈಗ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ವಾಲಂಟ್ರಿ ಕಾರ್ ಪೂಲಿಂಗ್ ಅಂದರೆ ಯಾರೋ ಅವ್ರಿಗೆ ಪರಿಚಯ ಇರ್ತಾರೆ, ಅದೇ ಕಂಪನಿಯಲ್ಲಿ ಕೆಲಸ ಮಾಡೋರು ಅಥವಾ ಅದೇ ಅಪಾರ್ಟ್ಮೆಂಟ್ಸಿಂದ ಆಚೆ ಹೋಗೋರು, ಪರಿಚಯ ಇರೋರ ಜೊತೆ ಅವರು ಕಾರ್ ಪೂಲಿಂಗ್ನ ಮಾಡ್ಕೊಬೋದು. ಅದೇ ರೀತಿ ಕೆಲವು ಆ್ಯಪ್ಸು ಕೂಡ ಇದೆ, ಅದು ಅವ್ರಿಗೆ ಸೂಕ್ತ ಏನಿದೆ ಅವ್ರು ಮಾಡ್ಬೋದು. ಬಟ್ ವಾಲಂಟ್ರಿ ಕಾರ್ ಪೂಲಿಂಗ್ ಮಾಡಿ ಅಂತ ನಾನು ಅದನ್ನ ಎನ್ಕರೇಜ್ ಮಾಡ್ತೀನಿ. ಇವಷ್ಟು ಸಂಚಾರ ವಿಭಾಗದ ಜಂಟಿ ಆಯುಕ್ತರಾಗಿರುವಂತಹ ಕಾರ್ತಿಕ್ ರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿ ಹೆಚ್ಚುತ್ತಿರುವಂತಹ ಸಂಚಾರ ದಟ್ಟಣೆಗೆ ಮಧ್ಯ ಇರಲು ಇದೀಗ ಟ್ರಾಫಿಕ್ ಪೊಲೀಸರು ಕೂಡ ಕಾರ್ ಪೂಲಿಂಗ್ ಮಾಡುವಂತೆ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಸಂಚಾರ ವಿಭಾಗದ ಜಂಟಿ ಆಯುಕ್ತರಾಗಿರುವಂತಹ ಕಾರ್ತಿಕ್ ರೆಡ್ಡಿ ಇದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರಿ, ಕಾರ್ ಪೂಲಿಂಗ್ ಯಾವ ರೀತಿ ಹೆಲ್ಪ್ ಆಗುತ್ತೆ ಸರ್? ಈಗ ನಮ್ಮ ಬೆಂಗಳೂರಲ್ಲಿ ಮ್ಯಾಕ್ಸಿಮಮ್ ಟ್ರಾಫಿಕ್ ಕಂಜೆಷನ್ ಆಗ್ತಿರೋದು ನಮ್ಮ ಔಟರ್ ರಿಂಗ್ ರೋಡ್ ಏನಿದೆ ಅಲ್ಲೇ ಮ್ಯಾಕ್ಸಿಮಮ್ ಕಂಜೆಷನ್ ಆಗ್ತಿದೆ. ಸುಮಾರು 17 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ಆಲ್ಮೋಸ್ಟ್ 500 ಕಂಪನಿಗಳಿದೆ ಮತ್ತು ಸುಮಾರು 8ರಿಂದ 10 ಲಕ್ಷ ಜನ ಎಂಪ್ಲಾಯಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ.
ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಫಸ್ಟಿಂದ ಭಾಳಷ್ಟು ಕಂಪನಿಗಳು ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟನ್ನ ತೆಗೆದಾದ್ಮೇಲೆ ಎಲ್ಲರೂ ಈಗ ಕೆಲಸಕ್ಕೆ ಡ್ಯೂಟಿಗೆ ಬರ್ತಾ ಇದ್ದಾರೆ. ಈ ಕಾರಣದಿಂದ ಅಲ್ಲಿ ಸಂಚಾರ ದಟ್ಟಣೆ ಜಾಸ್ತಿ ಆಗಿದೆ. ಇದನ್ನು ಕಮ್ಮಿ ಮಾಡಬೇಕಂದ್ರೆ ಟೆಂಪ್ರವರಿಯಾಗಿ ಮತ್ತು ಇಮಿಡಿಯೇಟಾಗಿ ನಾವು ಅಲ್ಲಿ ವೆಹಿಕಲ್ಸ್ನ ಕಮ್ಮಿ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲ IT ಎಂಪ್ಲಾಯೀಸ್ಗೆ ಮತ್ತು IT ಕಂಪನೀಸ್ಗೆ ನಾನು ರಿಕ್ವೆಸ್ಟ್ ಮಾಡೋದು, ನಿಮ್ಮ ಎಂಪ್ಲಾಯೀಸ್ಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ BMTC ಬಸ್ದು ವ್ಯವಸ್ಥೆ ಭಾಳ ಚೆನ್ನಾಗಿದೆ, ಅದನ್ನು ನಾವು ಯೂಸ್ ಮಾಡ್ಕೊಬೇಕು. ಅದಕ್ಕಿಂತ ಇನ್ನೊಂದು ಒಂದು ಕಾರ್ ಪೂಲಿಂಗ್ ಯಾರಾದರೂ ಒಂದೇ ಅಪಾರ್ಟ್ಮೆಂಟ್ಸಿಂದ ಬರ್ತಿದ್ರೆ ಅದೇ ಡೈರೆಕ್ಷನಲ್ಲಿ, ಅಥವಾ ಒಂದೇ ಕಂಪನಿಯಿಂದ ಒಂದೇ ಇದನ್ನು ರೆಸಿಡೆನ್ಷಿಯಲ್ ಏರಿಯಿಂದ ಬರ್ತಿದ್ರೆ ಅವ್ರಿಗೆ ಕಾರ್ ಪೂಲಿಂಗ್ನ ಅವರು ಎನ್ಕರೇಜ್ ಮಾಡಬೇಕು ಕಂಪನಿ ಕಡೆಯಿಂದ, ಮತ್ತು IT ಎಂಪ್ಲಾಯೀಸ್ ಕೂಡ ಅದನ್ನು ಯೂಸ್ ಮಾಡ್ಕೊಬೇಕು. ಇದರಿಂದ ವೆಹಿಕಲ್ಸ್ ನಮಗೆ ಔಟರ್ ರಿಂಗ್ ರೋಡಲ್ಲಿ ಕಮ್ಮಿ ಆದರೆ ಕಂಜೆಷನ್ನು ಕಮ್ಮಿ ಆಗುತ್ತೆ, ಎಲ್ಲರೂ ಕೂಡ ಈಸಿಯಾಗಿ ಮೂವ್ ಆಗ್ಬೋದು. ಆಲ್ಮೋಸ್ಟ್ ರೋಡ್ ಕೆಪಾಸಿಟಿ ಏನಿದೆ ಅದರದ್ದು 2.5 ಟೈಮ್ಸ್ ಜಾಸ್ತಿ ಅಲ್ಲಿ ಟ್ರಾಫಿಕ್ ಬರ್ತಾಯಿದೆ ಪೀಕ್ ಅವರ್ಸಲ್ಲಿ. ಕಂಜೆಷನ್ ಇದರಿಂದ ಆಗ್ತಿದೆ. ಸೊ ನಾನು ಎಲ್ಲ IT ಎಂಪ್ಲಾಯೀಸ್ಗೆ ಮತ್ತು IT ಕಂಪನೀಸ್ಗೆ ವಿನಂತಿ ಮಾಡ್ಕೊಳ್ಳೋದು, ನೀವು ನಿಮ್ಮ ಎಂಪ್ಲಾಯೀಸ್ಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಮತ್ತು ಕಾರ್ ಪೂಲಿಂಗ್ನ ಎನ್ಕರೇಜ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸರಿ, ಕಾರ್ ಪೂಲಿಂಗ್ ವಿಚಾರ ಈ ಹಿಂದೆ ಕೂಡ ಒಮ್ಮೆ ಚರ್ಚೆ ಆಗಿ ಆಮೇಲೆ ಪರೋ ವಿರೋಧ ಕೂಡ ವ್ಯಕ್ತ ಆಗಿತ್ತು. ಇದನ್ನು ಸಕಾರಾತ್ಮಕವಾಗಿ ಜಾರಿ ಮಾಡುವಲ್ಲಿ ಏನಾದರೂ ಸಂಬಂಧಪಟ್ಟವ್ರ ಜೊತೆ ಮಾತುಕತೆ ಏನಾದರೂ ಮಾಡ್ತೀರಾ? ಈಗ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ವಾಲಂಟ್ರಿ ಕಾರ್ ಪೂಲಿಂಗ್ ಅಂದರೆ ಯಾರೋ ಅವ್ರಿಗೆ ಪರಿಚಯ ಇರ್ತಾರೆ, ಅದೇ ಕಂಪನಿಯಲ್ಲಿ ಕೆಲಸ ಮಾಡೋರು ಅಥವಾ ಅದೇ ಅಪಾರ್ಟ್ಮೆಂಟ್ಸಿಂದ ಆಚೆ ಹೋಗೋರು, ಪರಿಚಯ ಇರೋರ ಜೊತೆ ಅವರು ಕಾರ್ ಪೂಲಿಂಗ್ನ ಮಾಡ್ಕೊಬೋದು. ಅದೇ ರೀತಿ ಕೆಲವು ಆ್ಯಪ್ಸು ಕೂಡ ಇದೆ, ಅದು ಅವ್ರಿಗೆ ಸೂಕ್ತ ಏನಿದೆ ಅವ್ರು ಮಾಡ್ಬೋದು. ಬಟ್ ವಾಲಂಟ್ರಿ ಕಾರ್ ಪೂಲಿಂಗ್ ಮಾಡಿ ಅಂತ ನಾನು ಅದನ್ನ ಎನ್ಕರೇಜ್ ಮಾಡ್ತೀನಿ. ಇವೆಷ್ಟು ಸಂಚಾರಿ ವಿಭಾಗದ ಜಂಟಿ ಆಯುಕ್ತರಾಗಿರುವಂತಹ ಕಾರ್ತಿಕ್ ರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿ ಹೆಚ್ಚುತ್ತಿರುವಂತಹ ಸಂಚಾರ ದಟ್ಟಣೆಗೆ ಮಧ್ಯೆರಲು ಇದೀಗ ಟ್ರಾಫಿಕ್ ಪೊಲೀಸರು ಕೂಡ ಕಾರ್ ಪೂಲಿಂಗ್ ಮಾಡುವಂತೆ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಸಂಚಾರಿ ವಿಭಾಗದ ಜಂಟಿ ಆಯುಕ್ತರಾಗಿರುವಂತಹ ಕಾರ್ತಿಕ್ ರೆಡ್ಡಿ ಇದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರಿ, ಕಾರ್ ಪೂಲಿಂಗ್ ಯಾವ ರೀತಿ ಹೆಲ್ಪ್ ಆಗುತ್ತೆ ಸರ್? ಈಗ ನಮ್ಮ ಬೆಂಗಳೂರಲ್ಲಿ ಮ್ಯಾಕ್ಸಿಮಮ್ ಟ್ರಾಫಿಕ್ ಕಂಜೆಷನ್ ಆಗ್ತಿರೋದು ನಮ್ಮ ಔಟರ್ ರಿಂಗ್ ರೋಡ್ ಏನಿದೆ ಅಲ್ಲೇ ಮ್ಯಾಕ್ಸಿಮಮ್ ಕಂಜೆಷನ್ ಆಗ್ತಿದೆ. ಸುಮಾರು 17 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ಆಲ್ಮೋಸ್ಟ್ 500 ಕಂಪನಿಗಳಿದೆ ಮತ್ತು ಸುಮಾರು 8ರಿಂದ 10 ಲಕ್ಷ ಜನ ಎಂಪ್ಲಾಯಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಫಸ್ಟಿಂದ ಭಾಳಷ್ಟು ಕಂಪನಿಗಳು ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟನ್ನ ತೆಗೆದಾದ್ಮೇಲೆ ಎಲ್ಲರೂ ಈಗ ಕೆಲಸಕ್ಕೆ ಡ್ಯೂಟಿಗೆ ಬರ್ತಾ ಇದ್ದಾರೆ. ಈ ಕಾರಣದಿಂದ ಅಲ್ಲಿ ಸಂಚಾರ ದಟ್ಟಣೆ ಜಾಸ್ತಿ ಆಗಿದೆ. ಇದನ್ನು ಕಮ್ಮಿ ಮಾಡಬೇಕಂದ್ರೆ ಟೆಂಪ್ರವರಿಯಾಗಿ ಮತ್ತು ಇಮಿಡಿಯೇಟಾಗಿ ನಾವು ಅಲ್ಲಿ ವೆಹಿಕಲ್ಸ್ನ ಕಮ್ಮಿ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲ IT ಎಂಪ್ಲಾಯೀಸ್ಗೆ ಮತ್ತು IT ಕಂಪನೀಸ್ಗೆ ನಾನು ರಿಕ್ವೆಸ್ಟ್ ಮಾಡೋದು, ನಿಮ್ಮ ಎಂಪ್ಲಾಯೀಸ್ಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ BMTC ಬಸ್ದು ವ್ಯವಸ್ಥೆ ಭಾಳ ಚೆನ್ನಾಗಿದೆ, ಅದನ್ನು ನಾವು ಯೂಸ್ ಮಾಡ್ಕೊಬೇಕು. ಅದಕ್ಕಿಂತ ಇನ್ನೊಂದು ಒಂದು ಕಾರ್ ಪೂಲಿಂಗ್ ಯಾರಾದರೂ ಒಂದೇ ಅಪಾರ್ಟ್ಮೆಂಟ್ಸಿಂದ ಬರ್ತಿದ್ರೆ ಅದೇ ಡೈರೆಕ್ಷನಲ್ಲಿ, ಅಥವಾ ಒಂದೇ ಕಂಪನಿಯಿಂದ ಒಂದೇ ಇದನ್ನು ರೆಸಿಡೆನ್ಷಿಯಲ್ ಏರಿಯಿಂದ ಬರ್ತಿದ್ರೆ ಅವ್ರಿಗೆ ಕಾರ್ ಪೂಲಿಂಗ್ನ ಅವರು ಎನ್ಕರೇಜ್ ಮಾಡಬೇಕು ಕಂಪನಿ ಕಡೆಯಿಂದ, ಮತ್ತು IT ಎಂಪ್ಲಾಯೀಸ್ ಕೂಡ ಅದನ್ನು ಯೂಸ್ ಮಾಡ್ಕೊಬೇಕು. ಇದರಿಂದ ವೆಹಿಕಲ್ಸ್ ನಮಗೆ ಔಟರ್ ರಿಂಗ್ ರೋಡಲ್ಲಿ ಕಮ್ಮಿ ಆದರೆ ಕಂಜೆಷನ್ನು ಕಮ್ಮಿ ಆಗುತ್ತೆ, ಎಲ್ಲರೂ ಕೂಡ ಈಸಿಯಾಗಿ ಮೂವ್ ಆಗ್ಬೋದು. ಆಲ್ಮೋಸ್ಟ್ ರೋಡ್ ಕೆಪಾಸಿಟಿ ಏನಿದೆ ಅದರದ್ದು 2.5 ಟೈಮ್ಸ್ ಜಾಸ್ತಿ ಅಲ್ಲಿ ಟ್ರಾಫಿಕ್ ಬರ್ತಾಯಿದೆ ಪೀಕ್ ಅವರ್ಸಲ್ಲಿ. ಕಂಜೆಷನ್ ಇದರಿಂದ ಆಗ್ತಿದೆ. ಸೊ ನಾನು ಎಲ್ಲ IT ಎಂಪ್ಲಾಯೀಸ್ಗೆ ಮತ್ತು IT ಕಂಪನೀಸ್ಗೆ ವಿನಂತಿ ಮಾಡ್ಕೊಳ್ಳೋದು, ನೀವು ನಿಮ್ಮ ಎಂಪ್ಲಾಯೀಸ್ಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಮತ್ತು ಕಾರ್ ಪೂಲಿಂಗ್ನ ಎನ್ಕರೇಜ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸರಿ, ಕಾರ್ ಪೂಲಿಂಗ್ ವಿಚಾರ ಈ ಹಿಂದೆ ಕೂಡ ಒಮ್ಮೆ ಚರ್ಚೆ ಆಗಿ ಆಮೇಲೆ ಪರೋ ವಿರೋಧ ಕೂಡ ವ್ಯಕ್ತ ಆಗಿತ್ತು. ಇದನ್ನು ಸಕಾರಾತ್ಮಕವಾಗಿ ಜಾರಿ ಮಾಡುವಲ್ಲಿ ಏನಾದರೂ ಸಂಬಂಧಪಟ್ಟವ್ರ ಜೊತೆ ಮಾತುಕತೆ ಏನಾದರೂ ಮಾಡ್ತೀರಾ? ಈಗ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ವಾಲಂಟ್ರಿ ಕಾರ್ ಪೂಲಿಂಗ್ ಅಂದರೆ ಯಾರೋ ಅವ್ರಿಗೆ ಪರಿಚಯ ಇರ್ತಾರೆ, ಅದೇ ಕಂಪನಿಯಲ್ಲಿ ಕೆಲಸ ಮಾಡೋರು ಅಥವಾ ಅದೇ ಅಪಾರ್ಟ್ಮೆಂಟ್ಸಿಂದ ಆಚೆ ಹೋಗೋರು, ಪರಿಚಯ ಇರೋರ ಜೊತೆ ಅವರು ಕಾರ್ ಪೂಲಿಂಗ್ನ ಮಾಡ್ಕೊಬೋದು. ಅದೇ ರೀತಿ ಕೆಲವು ಆ್ಯಪ್ಸು ಕೂಡ ಇದೆ, ಅದು ಅವ್ರಿಗೆ ಸೂಕ್ತ ಏನಿದೆ ಅವ್ರು ಮಾಡ್ಬೋದು. ಬಟ್ ವಾಲಂಟ್ರಿ ಕಾರ್ ಪೂಲಿಂಗ್ ಮಾಡಿ ಅಂತ ನಾನು ಅದನ್ನ ಎನ್ಕರೇಜ್ ಮಾಡ್ತೀನಿ. ಇವೆಷ್ಟು ಸಂಚಾರಿ ವಿಭಾಗದ ಜಂಟಿ ಆಯುಕ್ತರಾಗಿರುವಂತಹ ಕಾರ್ತಿಕ್ ರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.